ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮಗೆ ದುಡ್ಡು, ಸಂಪತ್ತು ಎಲ್ಲ ಕೂಡ ಸಿಗುತ್ತೆ. ಆದರೆ ಪಡ್ಕೊಂಡಿರುವಂಥ ಐಶ್ವರ್ಯವನ್ನು ಉಳಿಸ್ಕೋಬೇಕು ಅಂತ ಅಂದಾಗ ಆದಿಪರಾಶಕ್ತಿಯ ಅನುಗ್ರಹನೂ ಕೂಡ ಬೇಕೇ ಬೇಕು. ಅಂದರೆ ಪಾರ್ವತಿ ದೇವಿಯನ್ನು ಕೂಡ ನಾವು ಆರಾಧನೆ ಮಾಡಬೇಕು. ಹಂಗಾಗಿ ಈ ಅಧಿಕ ಮಾಸದಲ್ಲಿ ಈ ರೀತಿ ಸರಳವಾಗಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಮಾಡಬೇಕು. ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆದಿಪರಾಶಕ್ತಿಯ ಆರಾಧನೆ ಮಾಡಬೇಕು. ಇನ್ನು ಮನೆಯಲ್ಲಿ ಧನ ಆಕರ್ಷಣೆ ಆಗಬೇಕು, ಧನ ಅಭಿವೃದ್ಧಿ ಆಗಬೇಕು, ಏನಾದರೂ ಒಳ್ಳೊಳ್ಳೆ ಕೆಲಸಗಳಿಗೆ ನಿಮಗೆ ದುಡ್ಡು ಬೇಕು ಅಂತ ಅಂದಾಗ ನೀವೇ ಈ ರೀತಿ ಸಂಕಲ್ಪ ಮಾಡಿಕೊಂಡು 5 ಶುಕ್ರವಾರನೋ 3 ಶುಕ್ರವಾರನೋ ಈ ರೀತಿ ಆ ಯಂತ್ರನ ಪೂಜೆ ಮಾಡ್ತಾ ಬರಬೇಕಾಗುತ್ತೆ. ಹಾಗಾದರೆ ಆ ಯಂತ್ರ ಯಾವುದು ಇದನ್ನು ತಿಳ್ಕೊಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಈ ದಿನ ನಾವು ಸರಳವಾಗಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡ್ಕೋಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆದಿಪರಾಶಕ್ತಿಯ ಅನುಗ್ರಹವನ್ನು ಪಡ್ಕೋಬೇಕು ಅಂತ ಅಂದಾಗ ಯಾವ ರೀತಿ ನಾವು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬೇಕು, ಎಷ್ಟು ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ಇವಾಗ ಅಧಿಕ ಮಾಸ ನಡೀತಾ ಇದೆ ಅಲ್ವಾ, ಅಧಿಕ ಮಾಸದಲ್ಲಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಇರಬೇಕು ಅಂತ ತಿಳಿಸ್ತಾ ಇದ್ದೀನಿ. ಅಧಿಕ ಮಾಸದಲ್ಲಿ ಮುಖ್ಯವಾಗಿ ದೀಪಾರಾಧನೆ, ಇದು ನಿಮಗೂ ಕೂಡ ಗೊತ್ತಿರೋ ಅಂಥದ್ದೇ, ನಿಂಬೆ ಹಣ್ಣಿನ ದೀಪನ ಹಚ್ಚುವಂಥದ್ದು. ನಿಂಬೆ ಹಣ್ಣಿನ ದೀಪವನ್ನು ನಾವು ಅಧಿಕ ಮಾಸದಲ್ಲಿ ಯಾವುದೇ ಶಕ್ತಿ ದೇವಿಯ ದೇವಸ್ಥಾನದಲ್ಲಿ ಮಾಡಬೇಕಾಗುತ್ತೆ. ಈ ದಿನ ಶುಕ್ರವಾರ ಲಕ್ಷ್ಮೀ ಪೂಜೆ ತುಂಬಾ ಮುಖ್ಯ. ಅಧಿಕ ಮಾಸದಲ್ಲಿ ಯಾವುದೇ ವ್ರತ ಮಾಡೋದಕ್ಕಾಗಲ್ಲ ಅಂದ್ರೂ ಕೂಡ ಸರಳವಾಗಿ ಈ ದಿನದ ಪ್ರತಿ ಅಧಿಕ ಮಾಸದ ಶುಕ್ರವಾರ ದಿನ ಈ ಪೂಜೆನ ಮಾಡ್ಕೋಬಹುದು. ತುಂಬಾನೇ ಸರಳವಾಗಿ ಮಾಡುವಂಥ ಪೂಜೆ. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವಂಥದ್ದು. ಅಧಿಕ ಮಾಸ ನಿಮಗೂ ಕೂಡ ಗೊತ್ತಿರೋವಂಥದ್ದೇ ಇವಾಗ ನಡೀತಾ ಇದೆ. ಇನ್ನು ನಿಂಬೆ ಹಣ್ಣಿನ ದೀಪವನ್ನ ಈ ಅಧಿಕ ಮಾಸದಲ್ಲಿ ಹಚ್ಚಿದ್ರೆ ಎಷ್ಟು ಒಳ್ಳೆಯದು. ಈ ಒಂದು ವಸ್ತುವನ್ನ ದಾನವಾಗಿ ಕೊಟ್ಟರು ಕೂಡ ತುಂಬಾ ಅಂದ್ರೆ ತುಂಬಾ ನಿಮ್ಗೆ ಒಳ್ಳೆ ಫಲ ಸಿಗುತ್ತೆ. ಅಧಿಕ ಮಾಸದಲ್ಲಿ ತಿಂಗಳು ಪೂರ್ತಿ ವ್ರತ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವರಿಗೆ ಸ್ಟಾರ್ಟ್ ಮಾಡೋದಕ್ಕೂ ಆಗೋದಿಲ್ಲ ಪಾಪ, ಯಾಕಂದರೆ ವ್ರತ ಮಾಡೋದಕ್ಕೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಸರಳವಾದಂತಹ ಪೂಜೆನ ಅಧಿಕ ಮಾಸದಲ್ಲಿ ಮಾಡ್ಕೋಬಹುದು. ಪೂಜೆ ದಾನ ಮಾಡೋದ್ರಿಂದನೂ ಕೂಡ ಅಧಿಕ ಫಲ ನಮಗೆ ಸಿಗುತ್ತೆ. ಈ ಅಧಿಕ ಮಾಸದಲ್ಲಿ ಈ ತರ ಮಾಡೋದ್ರಿಂದ ಪೂರ್ತಿ ಫಲ ನಮಗೆ ಸಿಗುತ್ತೆ. ಇನ್ನು ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ 30 ನಿಮಿಷದ ತನಕನೂ ಕೂಡ ನೀವು ಮಾಡ್ಕೋಬಹುದು. ಈ ಒಂದು ಸಮಯದಲ್ಲಿ ಆಗಿಲ್ಲ ಅಂತ ಅಂದಾಗ ಸಂಜೆಯ ಗೋಧೂಳಿ ಸಮಯ, ಸಂಜೆ 5 ಗಂಟೆ 30 ನಿಮಿಷದಿಂದ 7 ಗಂಟೆ ತನಕ ಕೂಡ ನೀವು ಮಾಡ್ಕೋಬಹುದು. ಇನ್ನು ಶುಕ್ರವಾರದ ರಾಹುಗಾಲದಲ್ಲೂ ಕೂಡ ನೀವು ನಿಂಬೆ ಹಣ್ಣಿನ ದೀಪನ ಹಚ್ಚುವಂಥದ್ದು. ಅದು ಶಕ್ತಿ ದೇವಿ ದೇವಸ್ಥಾನದಲ್ಲೇ ಮಾತ್ರ ಹಚ್ಚಬೇಕಾಗುತ್ತೆ. ಮನೆಯಲ್ಲಿ ದಯವಿಟ್ಟು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಬೇಡಿ. ಅಥವಾ ನೀವು ಕುಂಬಳಕಾಯಿ ದೀಪ ಹಚ್ತೀರಾ ಅಂತ ಅಂದರೂ ಕೂಡ ಮನೆಯಲ್ಲಿ ಹಚ್ಚಬಾರ್ದು. ಬೆಳಗ್ಗೆ ಬೇಗ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡು ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆನ ಹೊಡ್ಕೊಂಡು ದೇವ್ರ ಮನೆನ ಕ್ಲೀನ್ ಮಾಡಿಟ್ಕೊಳ್ಳಿ. ಹಾಗಂತ ದೇವ್ರ ಸಾಮಾನ ತೊಳ್ಬಿಟ್ಟು ಜೋಡಿಸ್ಕೋಬೇಕು ಅಂತ ಅಲ್ಲ. ಆಲ್ರೆಡಿ ನೀವು ಅಧಿಕ ಮಾಸದ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿರ್ತೀರ, ಕ್ಲೀನ್ ಮಾಡ್ಕೊಂಡಿರ್ತೀರ. ನೀವು ನೆನ್ನೆ ಹಾಕಿರುವಂಥ ಹೂನ ತೆಗೆದ್ಬಿಟ್ಟು ದೇವ್ರ ಮನೆನ ಒರೆಸ್ಕೊಂಡು ಹೊಸದಾಗಿ ಹೂನ ಹಾಕ್ಕೊಂಡು ನೀವು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹನ ಜೊತೆಯಲ್ಲಿ ಇಟ್ಬಿಟ್ಟು ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಥವಾ ಲಕ್ಷ್ಮೀ ನಾರಾಯಣರ ವಿಗ್ರಹ ಜೊತೆನಲ್ಲೇ ಇರೋದು ಇದೆ ಅಂತ ಅಂದರೆ ಅದನ್ನು ಕೂಡ ಪೂಜೆಗೆ ಇಟ್ಕೋಬಹುದು. ಇಲ್ಲ ನಮ್ಮ ಹತ್ರ ವಿಗ್ರಹ ಇಲ್ಲ, ಫೋಟೋ ಮಾತ್ರ ಇದೆ ಅಂತ ಅಂದರೆ ಅಭಿಷೇಕ ಮಾಡೋದೇನು ಬೇಡ. ಹಾಗೆಯೇ ಫೋಟೋಗೆ ಮಾತ್ರ ಅಲಂಕಾರವನ್ನು ಮಾಡಿಕೊಂಡು ಪೂಜೆ ಮಾಡ್ಕೋಬಹುದು. ಒಂದು ಮಣೆ ಮೇಲೆ ಅಥವಾ ಪೀಠದ ಮೇಲೆ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ವಿಗ್ರಹನ ಇಡಬೇಕು. ಆನಂತರ ಗಣೇಶನಿಗೆ ಗರ್ಗೆ, ಲಕ್ಷ್ಮಿಗೆ ತಾವರೆ ಹೂವು, ಕೆಂಪು ಹೂವು ಮತ್ತು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಈ ರೀತಿ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ. 2 ತುಪ್ಪದ ದೀಪ ಹಚ್ಚಬೇಕು. ಇನ್ನು ಲಕ್ಷ್ಮೀ ದೇವಿ ವಿಗ್ರಹ ಇಲ್ಲ ಅಂತ ಅನ್ನೋರು ವೈಭವ ಲಕ್ಷ್ಮಿ ವ್ರತದ ಬುಕ್ನಲ್ಲಿ ಇರುವಂಥ ಲಕ್ಷ್ಮೀ ಯಂತ್ರ, ಈ ಬುಕ್ನಲ್ಲಿ ಒಂದು ಗಜಲಕ್ಷ್ಮಿ ಫೋಟೋ, ಇನ್ನೊಂದು ಮಹಾಲಕ್ಷ್ಮಿ ಯಂತ್ರ,
ಇದನ್ನು ಕೂಡ ಈ ರೀತಿ ಲಕ್ಷ್ಮೀ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡೋದು ಒಳ್ಳೆಯದು. ಇದನ್ನಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಜಸ್ಟ್ ಆ ಯಂತ್ರನ ಹಾಗೆ ಇಟ್ಬಿಟ್ಟು ಬುಕ್ಕು ಸಮೇತ ಓಪನ್ ಮಾಡಿ ಆ ಯಂತ್ರಕ್ಕೂ ಕೂಡ ಬೊಟ್ಟು ಇಡಬೇಕು. ಮತ್ತು ಲಕ್ಷ್ಮೀ ದೇವಿಗೆ ಅರಿಶಿನ ಕುಂಕುಮ, ಆನೆಗೂ ಸಹ ಅರಿಶಿನ ಕುಂಕುಮ ಇಟ್ಬಿಟ್ಟು ನೀವು ಪೂಜೆನ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಹೂವನ್ನು ಇಟ್ಬಿಟ್ಟು ಅದ್ರ ಮುಂದೆನೇ 2 ತುಪ್ಪದ ದೀಪನ ಹಚ್ಚಬೇಕು. ಮತ್ತು ಏನಾದರೂ ಒಂದು ನೈವೇದ್ಯವನ್ನು ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ದೇವ್ರ ಮುಂದೆ ಸ್ವಲ್ಪ ನೈವೇದ್ಯವನ್ನು ಮಾಡಿ ಇಡಬೇಕು. ಈ ಥರ ಯಂತ್ರದ ಪೂಜೆ ಮಾಡೋದ್ರಿಂದ ಆಗಾಗ ಮನೆಯಲ್ಲಿ ಧನ ಆಕರ್ಷಣೆ ಆಗುತ್ತೆ, ಧನ ಅಭಿವೃದ್ಧಿ ಆಗುತ್ತೆ. ಏನಾದರೂ ಒಳ್ಳೊಳ್ಳೆ ಕೆಲಸಗಳಿಗೆ ನಿಮಗೆ ದುಡ್ಡು ಬೇಕು ಅಂದಾಗ ನೀವೇ ಈ ರೀತಿ ಸಂಕಲ್ಪ ಮಾಡಿಕೊಂಡು 5 ಶುಕ್ರವಾರನೋ ಅಥವಾ 3 ಶುಕ್ರವಾರನೋ ಈ ರೀತಿ ಆ ಯಂತ್ರನ ಪೂಜೆ ಮಾಡ್ತಾ ಬನ್ನಿ. ನಾವು ಎಲ್ಲದಕ್ಕೂ ಮನೆಯಲ್ಲಿ ಫೋಟೋ ಇಟ್ಕೋಬೇಕು ಅಂತ ಏನೂ ಇಲ್ಲ. ಈ ಥರ ನಮ್ಮ ಹತ್ರ ಏನಿದೆಯೋ ಅದನ್ನು ಇಟ್ಬಿಟ್ಟು ಪೂಜೆ ಮಾಡೋದಿಂದನೂ ಕೂಡ ಆ ತಾಯಿಯನ್ನು ನಾವು ಒರೆಸ್ಕೋಬೋದು. ಹಂಗಾಗಿ ಯಾರಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ತಗೊಳ್ಳಿ. ಮುಂದಿನ ವಾರದಿಂದನೂ ಕೂಡ ನೀವು ಶುರು ಮಾಡ್ತೀರಾ ಅಂದರೆ ಈ ರೀತಿ ನೀವು ಮಾಡ್ಕೋಬೋದು. ಎಲ್ಲ ಗ್ರಂಥಿಗೆ ಅಂಗಡಿನಲ್ಲೂ ಕೂಡ ಈ ಬುಕ್ಕು ಸಿಗುತ್ತೆ. ಅಥವಾ ಆಲ್ರೆಡಿ ಬುಕ್ ಇದೆ ಅಂತ ಅಂದರೆ ನೀವು ಪೂಜೆಗೆ ಇಟ್ಬಿಟ್ಟು ಮಾಡ್ಕೋಬೋದು. ಶುಕ್ರವಾರ ಆಗಿರೋದ್ರಿಂದ ದೇವಿಗೆ ಕೋಸಂಬರಿ ಅಥವಾ ಸಜ್ಜಿಗೆ ಬೆಲ್ಲದನ್ನ ಮಾಡಿದ್ರೆ ಒಳ್ಳೆಯದು. ಅಥವಾ ಏನೂ ಮಾಡೋದಕ್ಕಾಗಲ್ಲ ಅಂದರೂ ಕೂಡ ಬಾಳೆಹಣ್ಣನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ಮೊದಲು ದೀಪ ಹಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ಶುಕ್ರವಾರದ ಸರಳ ಪೂಜೆ ಆಗಿರೋದ್ರಿಂದ ಸಂಕಲ್ಪ ಏನೂ ಇಲ್ಲ. ಕೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ಗಣೇಶನ ಮಂತ್ರವನ್ನು ಹೇಳ್ಕೊಂಡು ಆ ಹೂ ಅಕ್ಷತೆಯನ್ನು ಗಣೇಶನ ಮುಂದೆ ಹಾಕಬೇಕು. ಆಮೇಲೆ ನಾರಾಯಣನ ಮಂತ್ರನ ಹೇಳ್ಕೊಳ್ಳಿ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಕೊಳ್ಳಿ. ಓಂ ಪುರುಷೋತ್ತಮಾಯ ನಮಃ ಅಂತ 21 ಸಾಲ ಹೇಳ್ಕೊಳ್ಳಿ. ಮತ್ತು ಹೂ ಅಕ್ಷತೆಯನ್ನು ಲಕ್ಷ್ಮಿ ಮುಂದೆ ಹಾಕಬೇಕು. ಯಾಕಂದರೆ ಯಾವಾಗಲೂ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ನಾರಾಯಣನನ್ನು ಸ್ಮರಣೆ ಮಾಡಬೇಕು. ಮೊದಲು ನಾರಾಯಣನನ್ನು ಒಳಗೆ ಕರ್ಕೊಂಡು ಬರಬೇಕು. ಆಮೇಲೆ ಅವ್ರ ಹಿಂದೆನೇ ಮಹಾಲಕ್ಷ್ಮಿ ಕೂಡ ಬರ್ತಾರೆ. ನಂತರ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾ ಮಹಾಲಕ್ಷ್ಮಿಯ ಅಷ್ಟೋತ್ತರ ಅಷ್ಟಕಂನ ಹೇಳ್ಕೊಂಡು ನಿಮಗೆ ಯಾವುದು ಬರುತ್ತೋ ಅದನ್ನು ಹೇಳ್ಕೊಳ್ಳಿ. ಇಲ್ಲ ನಿಮಗೆ ಹಾಡು ಹಾಡೋದಕ್ಕೆ ಬರುತ್ತೆ ಅಂತಂದರೆ ಹಾಡುಗಳನ್ನು ಕೂಡ ನೀವು ಹೇಳ್ಕೊಬೋದು. ಬಿಡಿ ಹೂವಿನಿಂದ ಅರ್ಚನೆ ಮಾಡಿಕೊಂಡು ಅಷ್ಟೋತ್ತರನ ಹೇಳ್ಕೊಳ್ಳಿ. ನಂತರ ಅಷ್ಟಕಂನ ಹೇಳ್ಕೊಳ್ಳಿ. ಇದಾದ್ಮೇಲೆ ನೀವು ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಇದನ್ನ ಅಧಿಕ ಮಾಸದಲ್ಲಿ ತಪ್ಪದೇ ಹೇಳ್ಕೊಳ್ಳಿ. ಈ ಅಧಿಕ ಮಾಸದಲ್ಲಿ ಬರುವಂತ 4 ಶುಕ್ರವಾರಗಳು ಓದಬೇಕು. ಈಗಾಗಲೇ 1 ಶುಕ್ರವಾರ ಆಗಿದೆ, ಇನ್ನು 3 ಶುಕ್ರವಾರ ಇದೆ. ನೀವು ಹೇಳ್ಕೊಬೋದು. ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದ್ರೂ ಸರಿ ಓದ್ಕೋಬಹುದು. ಪೂಜೆ ಆದಮೇಲೆ ಲಾಸ್ಟ್ನಲ್ಲಿ ಕನಕದಾರ ಸ್ತೋತ್ರವನ್ನು ಓದಿ ಆ ನಂತರ ನೈವೇದ್ಯವನ್ನು ಅರ್ಪಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಉಪವಾಸ ಇರಬೇಕು ಅಂತ ಏನೂ ಇಲ್ಲ. ಇನ್ನು ಶುಕ್ರವಾರ ಬೆಳಗಿನ ಪೂಜೆ ಆಗಿಬಿಟ್ರೆ ನೀವು ಆಮೇಲೆ ನೀವು ರಾಹುಗಾಲದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಕೋಬೋದು. ಇಲ್ಲ ನೀವು ಸಂಜೆನೇ ನಾವು ಪೂಜೆ ಮಾಡೋದು ಅಂದರೂ ಕೂಡ ನೀವು ಬೆಳಗ್ಗೆ ರಾಹುಗಾಲದಲ್ಲೇ ನೀವು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ದೀಪನ ಹಚ್ಕೋಬೋದು. ಆಮೇಲೆ ಮತ್ತೆ ಸಂಜೆ ಇದೇ ರೀತಿನೇ ಪೂಜೆ ಮಾಡ್ಕೋಬೋದು. ಇಷ್ಟು ಸರಳವಾಗಿ ಅಧಿಕ ಮಾಸದಲ್ಲಿ ಶುಕ್ರವಾರದ ಪೂಜೆ ಅಂದರೆ ಲಕ್ಷ್ಮೀ ಪೂಜೆ ಮಾಡುವಂಥ ವಿಧಾನ. ಇನ್ನು ನಿಂಬೆ ಹಣ್ಣಿನ ದೀಪ ಎಷ್ಟು ಹಚ್ಚಬೇಕು ಈ ಅಧಿಕ ಮಾಸದಲ್ಲಿ ಅಂತ ಅಂದರೆ, ಅಧಿಕ ಮಾಸ ಆಗಿರೋದ್ರಿಂದ ನೀವು ಅಧಿಕ ಮಾಸದಲ್ಲಿ 33 ಈ ಸಂಖ್ಯೆನಲ್ಲಿ ನೀವೇನೇ ದಾನ ಮತ್ತು ದೀಪ ಹಚ್ಚಿದ್ರೂ ಕೂಡ ತುಂಬ ಅಧಿಕ ಫಲ ನಿಮಗೆ ಸಿಗುತ್ತೆ. 33 ದೀಪ ಹಚ್ಚಬೇಕು ಈ ಅಧಿಕ ಮಾಸದಲ್ಲಿ. ಅಲ್ಲಿಗೆ ನೀವು 15 ನಿಂಬೆ ಹಣ್ಣನ್ನು ತಗೋಬೇಕಾಗುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂದಾಗ ಏನೇನು ತೊಗೊಂಡು ಹೋಗ್ಬೇಕು ಅಂದರೆ 15 ನಿಂಬೆ ಹಣ್ಣು ಮತ್ತು ಅರಿಶಿನ, ಕುಂಕುಮ, ತುಪ್ಪ, ಕರ್ಪೂರ, ಊದ್ಗಡ್ಡಿ, ಬೆಂಕಿ ಪೊಟ್ಣ, ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ, ಪ್ಲೇಟು, ಹೂವು, ಬತ್ತಿ ತೊಗೊಂಡೋಗ್ಬಿಟ್ಟು ಇನ್ನು ಸಾಧ್ಯ ಆದರೆ ಎಲೆ, ಅಡಿಕೆ, ಬಾಳೆಹಣ್ಣು 33 ರೂಪಾಯಿ ದುಡ್ಡು. ಯಾಕಂತ ಅಂದರೆ ನೀವು ನಿಂಬೆ ಹಣ್ಣಿನ ದೀಪ ಹಚ್ಚದಾದ್ಮೇಲೆ 3 ಜನಕ್ಕಾದರೂ ಅಥವಾ ಒಬ್ರಿಗೆ ಆದ್ರೂ ನೀವು ತಾಂಬೂಲದ ಜೊತೆಗೆ 33 ರೂಪಾಯಿನ ದಕ್ಷಿಣೆ ಇಟ್ಬಿಟ್ಟು ಕೊಡುವಂಥದ್ದು. ನೀವು ಒಬ್ರಿಗಾದ್ರೂ ಕೊಡ್ಬೋದು ಅಥವಾ 3 ಜನಕ್ಕಾದ್ರೂ ಕೊಡ್ಬೋದು. ಯಾಕಂದರೆ ಅಧಿಕ ಮಾಸದಲ್ಲಿ 33 ಸಂಖ್ಯೆ ತುಂಬ ಮಹತ್ವ ಇದೆ. ಅದಕ್ಕಾಗಿ 33 ರೂಪಾಯಿನ ದಕ್ಷಿಣೆ ಇಟ್ಬಿಟ್ಟು ಕೊಡೋದ್ರಿಂದ ತುಂಬ ನಿಮಗೆ ಅಧಿಕ ಫಲ ಸಿಗುತ್ತೆ. ನೀವು ಏನೇ ದಾನ ಕೊಟ್ಟರು ನಿಮಗೆ ಹೆಚ್ಚಾಗಿ ಸಿಗುತ್ತೆ. ಅದಕ್ಕಾಗಿ 33 ದಾನ ಮಾಡಬೇಕು. 33 ಸಂಖ್ಯೆನಲ್ಲಿ ಏನೇ ದಾನ ಮಾಡಿದ್ರು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ನೀವು ಒಬ್ರಿಗಾದ್ರೂ ಕೊಡ್ಬೋದು ಅಥವಾ ಈ 3 ಶುಕ್ರವಾರ ಮಾಡಿ ಈ ಅಧಿಕ ಮಾಸದಲ್ಲಿ ಅಥವಾ 1 ಶುಕ್ರವಾರ ಕೂಡ ನೀವು ಮಾಡ್ಕೋಬೋದು. ಶಕ್ತಿ ದೇವಿ ದೇವಸ್ಥಾನದಲ್ಲಿ ಈ ರೀತಿ ಮಾಡಿ ನೋಡಿ.
15 ನಿಂಬೆ ಹಣ್ಣಿನ ದೀಪವನ್ನು ಹಚ್ಬಿಟ್ಟು ಅಲ್ಲೇ ಇರುವಂಥ ಹೆಣ್ಮಕ್ಳಿಗೆ ತಾಂಬೂಲದ ಜೊತೆಗೆ 33 ರೂಪಾಯಿನ ಅಂದರೆ ನಾಣ್ಯವನ್ನು ದಾನವಾಗಿ ಕೊಡುವಂಥದ್ದು. 3 ವರ್ಷಕ್ಕೆ ಒಂದ್ಸಲ ನಿಮಗೆ ಈ ಅವಕಾಶ ಸಿಗುವಂಥದ್ದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಮಾಡಿ ಅಂತ ಕೇಳಿ. ಇನ್ನು 3 ಶುಕ್ರವಾರ ಬಾಕಿ ಇದೆ, ಆರಾಮ್ಸೆ ನೀವು ಪೂಜೆನ ಮಾಡ್ಕೋಬೋದು ಅಥವಾ ಒಂದು ಶುಕ್ರವಾರ ಕೂಡ ನೀವು ಮಾಡ್ಕೋಬೋದು. ನಮಗೆ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಮಗೆ ದುಡ್ಡು ಸಂಪತ್ತು ಎಲ್ಲ ಕೂಡ ಸಿಗುತ್ತೆ. ಆದರೆ ಪಡ್ಕೊಂಡಿರುವಂಥ ಐಶ್ವರ್ಯ ಉಳಿಸ್ಕೋಬೇಕು ಅಂತ ಅಂದಾಗ ನಾವು ಆದಿಪರಾಶಕ್ತಿಯ ಅನುಗ್ರಹ ಬೇಕೇ ಬೇಕು. ಅಂದರೆ ಪಾರ್ವತಿ ದೇವಿಯನ್ನು ಕೂಡ ನಾವು ಆರಾಧನೆ ಮಾಡಲೇಬೇಕು. ಹಂಗಾಗಿ ಈ ಅಧಿಕ ಮಾಸದಲ್ಲಿ ಈ ರೀತಿ ಸರಳವಾಗಿ ಪೂಜೆನ ಮಾಡ್ಕೋಬೇಕು. ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟು ದೇವಸ್ಥಾನದಲ್ಲಿ ನಿಂಬೆ ಹಣ್ಣಿನ ದೀಪನ ಹಚ್ಚುವಂಥದ್ದು. ನಂತರ ದೇವಸ್ಥಾನದಲ್ಲಿ 33 ದೀಪನ ಹಚ್ಬಿಟ್ಟು 33 ನಾಣ್ಯಗಳನ್ನು ದಕ್ಷಿಣೆಯಾಗಿ ಕೊಡುವಂಥದ್ದು ಈ ಅಧಿಕ ಮಾಸದಲ್ಲಿ. ನೀವು ದಾನ ಮಾಡುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಅಧಿಕವಾದ ಫಲವನ್ನ ಕೊಡುತ್ತೆ. ಎಷ್ಟು ದೋಷಗಳು ನಿವಾರಣೆ ಆಗುತ್ತೆ ಗೊತ್ತಾ. ಈ ರೀತಿ ನೀವು ಸರಳವಾಗಿ ಪೂಜೆನ ಮಾಡ್ಕೋಬೇಕು. ಇನ್ನು ಶನಿವಾರ ಬೆಳಗ್ಗೆ ಇದನ್ನೆಲ್ಲ ವಿಸರ್ಜನೆ ಮಾಡ್ಕೊಳ್ಳಿ. ಆಮೇಲೆ ನೀವು ಶನಿವಾರದ ಪೂಜೆನ ಮಾಡ್ಕೋಬಹುದು. ಕೆಲವರು ಸಪ್ತ ಶನಿವಾರ ಪೂಜೆನೂ ಮಾಡ್ಕೊತಾರೆ, ಅದನ್ನು ಕೂಡ ನೀವು ಇದ್ರ ಜೊತೆಗೆ ಮಾಡ್ಕೋಬಹುದು. ಈ ರೀತಿ ಮಾಡಿಕೊಂಡು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಮತ್ತೆ ಪಾರ್ವತಿ ದೇವಿಯ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.